ಒಂದು ಹಳ್ಳಿಯಲ್ಲಿ ಸೀತಮ್ಮ ಎಂಬ ವಯಸ್ಸಾದ ಅಜ್ಜಿ ವಾಸಿಸುತ್ತಿದ್ದಳು. ಆಕೆಗೆ ಇಬ್ಬರು ಮಕ್ಕಳು. ದೊಡ್ಡ ಮಗನ ಹೆಂಡತಿ ಲಕ್ಷ್ಮಿ, ಚಿಕ್ಕ ಮಗನ ಹೆಂಡತಿ ಗೌರಿ. ಆದರೆ ಈ ಕತೆ ಲಕ್ಷ್ಮಿ ಮತ್ತು ಅವಳ ಅತ್ತೆ ಸೀತಮ್ಮಳ ಬಗ್ಗೆ. ಲಕ್ಷ್ಮಿ ತುಂಬಾ ಒಳ್ಳೆಯ ಮನಸ್ಸಿನವಳು. ಬೆಳಗ್ಗೆ ಎದ್ದು ಮನೆ ಕೆಲಸ ಮಾಡುವುದು, ಅತ್ತೆಯನ್ನು ನೋಡಿಕೊಳ್ಳುವುದು, ದೇವರ ಪೂಜೆ ಮಾಡುವುದು ಅವಳ ದಿನಚರಿ. ಆದರೆ ಸೀತಮ್ಮ ಅಜ್ಜಿಗೆ ವಯಸ್ಸಾದ ಕಾರಣ ದೇಹದಲ್ಲಿ ಶಕ್ತಿ ಕಡಿಮೆಯಾಗಿತ್ತು. ನಡೆಯಲು ಕಷ್ಟವಾಗುತ್ತಿತ್ತು. ಕೆಲವೊಮ್ಮೆ ಮರೆತು ಹೋಗುವ ಸ್ವಭಾವವೂ ಇತ್ತು. ಒಂದು ದಿನ ಸೀತಮ್ಮ ಅಜ್ಜಿ ಅಸ್ವಸ್ಥಳಾದಳು. ಲಕ್ಷ್ಮಿ ಅವಳನ್ನು ತುಂಬಾ ಕಾಳಜಿಯಿಂದ ನೋಡಿಕೊಂಡಳು. ಔಷಧಿ ಕೊಡುವುದು, ಊಟ ಮಾಡಿಸುವುದು, ರಾತ್ರಿ ನಿದ್ದೆ ಮಾಡದೆ ಹತ್ತಿರ ಕುಳಿತುಕೊಳ್ಳುವುದು ಎಲ್ಲವನ್ನೂ ಅವಳೇ ಮಾಡುತ್ತಿದ್ದಳು. ಒಂದು ಸಂಜೆ ಸೀತಮ್ಮ ಅಜ್ಜಿ ಲಕ್ಷ್ಮಿಯನ್ನು ಕರೆದು ಹೇಳಿದಳು, ಮಗಳೇ, ನಮ್ಮ ಊರಿನ ಹತ್ತಿರ ಇರುವ ಕಾಡಿನ ಮಧ್ಯೆ ಒಂದು ಹಳೆಯ ದೇವಾಲಯ ಇದೆ. ಅಲ್ಲಿ ಕನಕದುರ್ಗಮ್ಮ ದೇವಿ ಇದ್ದಾಳೆ. ನಾನು ಚಿಕ್ಕವಳಿದ್ದಾಗ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದೆ. ಬಹಳ ವರ್ಷಗಳಿಂದ ಹೋಗಿಲ್ಲ. ಒಮ್ಮೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೀಯಾ? ಲಕ್ಷ್ಮಿ ಸಂತೋಷದಿಂದ ಒಪ್ಪಿಕೊಂಡಳು. ಮರುದಿನ ಬೆಳಿಗ್ಗೆ ಇಬ್ಬರು ದೇವಾಲಯದ ಕಡೆ ಹೊರಟರು. ದಾರಿ ಕಾಡಿನ ಮಧ್ಯೆ ಹೋಗುತ್ತಿತ್ತು. ಸೀತಮ್ಮ ಅಜ್ಜಿಗೆ ನಡೆಯಲು ಆಗದ ಕಾರಣ ಲಕ್ಷ್ಮಿ ಅವಳ ಕೈ ಹಿಡಿದು ನಿಧಾನವಾಗಿ ಕರೆದೊಯ್ದಳು. ದೇವಾಲಯ ತಲುಪಿದಾಗ ಅಲ್ಲಿ ತುಂಬಾ ಶಾಂತಿ ಇತ್ತು. ಗಾಳಿಯ ಸದ್ದು ಮತ್ತು ಹಕ್ಕಿಗಳ ಕೂಗು ಮಾತ್ರ ಕೇಳುತ್ತಿತ್ತು. ಲಕ್ಷ್ಮೀ ದೇವಿಗೆ ಹೂ ಅರ್ಪಿಸಿ ಪ್ರಾರ್ಥನೆ ಮಾಡಿದಳು. ಅಮ್ಮ ದೇವಿ, ನನ್ನ ಅತ್ತೆಗೆ ಆರೋಗ್ಯ ಕೊಡು. ಅವಳು ಸಂತೋಷವಾಗಿರಲಿ. ಅಷ್ಟರಲ್ಲಿ ದೇವಾಲಯದ ಪಕ್ಕದಲ್ಲಿ ಕುಳಿತಿದ್ದ ಒಬ್ಬ ವೃದ್ಧೆ ಕಾಣಿಸಿಕೊಂಡಳು. ಅವಳು ತುಂಬಾ ಹಸಿದಂತೆ ಕಂಡಳು. ಲಕ್ಷ್ಮಿ ತನ್ನ ಜೊತೆ ತಂದಿದ್ದ ಊಟವನ್ನು ಅವಳಿಗೆ ಕೊಟ್ಟಳು. ಸೀತಮ್ಮ ಅಜ್ಜಿಯು ನಗುಮುಖದಿಂದ ನೋಡುತ್ತಿದ್ದಳು. ಆ ವೃದ್ಧೆ ಊಟ ಮುಗಿಸಿ ಹೇಳಿದಳು, ಮಗಳೇ, ನೀನು ದೊಡ್ಡ ಹೃದಯದವಳು. ಅತ್ತೆಯನ್ನು ತಾಯಿಯಂತೆ ನೋಡಿಕೊಳ್ಳುತ್ತಿದ್ದೀಯಾ? ನಿನ್ನ ಸೇವೆ ವ್ಯರ್ಥವಾಗುವುದಿಲ್ಲ. ಅವಳು ಹೀಗೆ ಹೇಳಿ ನಿಧಾನವಾಗಿ ಎದ್ದು ದೇವಾಲಯದ ಒಳಗೆ ನಡೆದು ಹೋದಳು. ಆದರೆ ಕ್ಷಣದಲ್ಲೇ ಕಾಣೆಯಾಗಿ ಬಿಟ್ಟಳು. ಲಕ್ಷ್ಮಿ ಆಶ್ಚರ್ಯದಿಂದ ನೋಡಿದಳು. ಸೀತಮ್ಮ ಅಜ್ಜಿ ಕಣ್ಣೀರಿನಿಂದ ಹೇಳಿದಳು, ಅವಳು ಸಾಮಾನ್ಯ ಹೆಂಗಸು ಅಲ್ಲ, ಅದು ದೇವಿಯ ಕೃಪೆ ಇರಬಹುದು. ಅವರು ಮನೆಗೆ ಹಿಂತಿರುಗಿದರು. ಕೆಲವು ದಿನಗಳಲ್ಲಿ ಸೀತಮ್ಮ ಅಜ್ಜಿಯ ಆರೋಗ್ಯ ಸ್ವಲ್ಪ ಸುಧಾರಿಸಿತು. ಅವಳು ಮತ್ತೆ ಮನೆಯ ಮುಂದೆ ಕುಳಿತು ಮಕ್ಕಳ ಜೊತೆ ಮಾತನಾಡಲು ಆರಂಭಿಸಿದಳು. ಒಂದು ರಾತ್ರಿ ಸೀತಮ್ಮ ಅಜ್ಜಿಗೆ ಕನಸು ಬಂತು. ಕನಸಿನಲ್ಲಿ ಕನಕದುರ್ಗಮ್ಮ ದೇವಿ ಕಾಣಿಸಿಕೊಂಡು ಹೇಳಿದಳು, ನಿನ್ನ ಸೊಸೆ ಲಕ್ಷ್ಮಿ ನಿನ್ನನ್ನು ತಾಯಿಯಂತೆ ನೋಡಿಕೊಂಡಿದ್ದಾಳೆ. ಅವಳ ಸೇವೆ ಮತ್ತು ಪ್ರೀತಿ ನನಗೆ ಸಂತೋಷ ತಂದಿದೆ. ನಿಮ್ಮ ಮನೆಗೆ ಸದಾ ಶಾಂತಿ ಮತ್ತು ಸುಖ ಇರುತ್ತದೆ. ಬೆಳಿಗ್ಗೆ ಸೀತಮ್ಮ ಅಜ್ಜಿ ಈ ಕನಸನ್ನು ಎಲ್ಲರಿಗೂ ಹೇಳಿದಳು. ಆ ದಿನದಿಂದ ಅವಳು ಲಕ್ಷ್ಮಿಯನ್ನು ಸೊಸೆ ಎಂದು ಕರೆಯದೇ ಮಗಳೇ ಎಂದು ಕರೆಯಲು ಆರಂಭಿಸಿದಳು. ಹಳ್ಳಿಯ ಜನರು ಲಕ್ಷ್ಮಿಯ ಒಳ್ಳೆಯತನವನ್ನು ಮೆಚ್ಚಿದರು. ಅವಳು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು. ಸೀತಮ್ಮ ಅಜ್ಜಿ ತನ್ನ ಜೀವನದ ಕೊನೆಯ ದಿನಗಳವರೆಗೂ ಸಂತೋಷದಿಂದ ಇದ್ದಳು. ಈ ಕತೆ ಹೇಳುವುದೇನೆಂದರೆ, ಅತ್ತೆ ಮತ್ತು ಸೊಸೆಯ ಸಂಬಂಧ ಪ್ರೀತಿ, ಗೌರವ ಮತ್ತು ಕಾಳಜಿಯಿಂದ ತುಂಬಿದರೆ ಮನೆ ಸ್ವರ್ಗವಾಗುತ್ತದೆ. ಹಿರಿಯರನ್ನು ಗೌರವಿಸಿದರೆ ದೇವರ ಆಶೀರ್ವಾದವೂ ದೊರೆಯುತ್ತದೆ.